ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಮುಕ್ತಾಯವಾಗಿದೆ. ಇನ್ನೇನಿದ್ರು ಎರಡನೇ ಹಂತದ ಮತದಾನ ಅಂದ್ರೆ ಎರಡನೇ ಹಂತದ ಪ್ರಚಾರ ಕೂಡ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿದೆ. ಅಂದ್ರೆ ಉತ್ತರ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳ ಮತದಾನ ಮೇ 7ರಂದು ನಡೆಯುತ್ತೆ. ಇದರ ಪ್ರಚಾರದ ಕಾರ್ಯ ಕೂಡ ಭರದಿಂದ ಸಾಗ್ತಾ ಇದೆ. ದಕ್ಷಿಣ ಕರ್ನಾಟಕದ ನಾಯಕರು ಈಗ ಉತ್ತರದ ಕಡೆ ಶಿಫ್ಟ್ ಆಗಿದ್ದಾರೆ. ಹಾಗೆ ಬಿಸಿಲಿನ ಜೊತೆ ರಾಜಕೀಯ ಶಕೆ ಕೂಡ ಹೆಚ್ಚಾಗಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವಾಗ ಮೊದಲ ಹಂತದ ಮತದಾನ ಕಂಪ್ಲೀಟ್ ಆಗಿದೆ. ಎರಡನೇ ಹಂತದ ಮತದಾನ ಇನ್ನೇನು ಶುರು ಆಗ್ತಿದೆ. ಅದ್ರ ಜೊತೆ ಪ್ರಚಾರದ ಕಾವು ಕೂಡ ರಂಗೇರಿದೆ. ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಹೌದು, ಚುನಾವಣೆ ಇದು ದೇಶದ ಚುನಾವಣೆ. ಚುನಾವಣೆಯನ್ನು ಇಡೀ ಪ್ರಪಂಚ ಎದುರು ನೋಡ್ತಾ ಇದೆ. ಈಗ ಮೊದಲನೇ ಹಂತದ ಚುನಾವಣೆ ಇದೆ. ಹಳೆ ಮೈಸೂರು ಭಾಗದಲ್ಲಿ ಚುನಾವಣಾ ಪ್ರಚಾರ ಎಲ್ಲ ಮುಗೀತು. ಇಲ್ಲಿ BJP ಒಂದು ಎಲ್ಲ ಗೆಲ್ಲುವಂಥವನ್ನು ಅತಿ ಹೆಚ್ಚು ಸ್ಥಾನ ಗೆಲ್ಲುವಂಥದ್ದಕ್ಕೆ ಜನ ವೋಟ್ ಮಾಡಿದ್ದಾರೆ. ಸೊ ಎರಡನೇ ಹಂತದ ಉತ್ತರ ಕರ್ನಾಟಕ ಭಾಗದ ಚುನಾವಣೆಗೆ ನಾವು ಹೋಗ್ತಾ ಇದ್ದೀರಿ. ಅಲ್ಲೂ ಕೂಡ BJPಯ ಹವಾವನ್ನು, BJPಯ ಶಕ್ತಿಯ ಪ್ರದರ್ಶನ ಮಾಡುವಂಥದ್ದಕ್ಕೆ ನಾವೆಲ್ಲ ನಾಯಕರು ಕೂಡ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಪ್ರಚಾರಕ್ಕೆ ನಾವು ಹೋಗ್ತಾ ಇದ್ದೀರಿ. ಸರ್, ಇವಾಗ ನಾಳೆ ಮತ್ತು ನಾಡಿದ್ದು ಪ್ರಧಾನಿ ಮೋದಿ ಅವರು ಬರ್ತಾ ಇದ್ದಾರೆ. ಸರ್, ಉತ್ತರ ಕರ್ನಾಟಕದಲ್ಲಿ ಸಾಲು ಸಮಾವೇಶಗಳು ನಡೆಯಲಿದ್ವೆ. ಮೋದಿ ಪ್ರಭಾವದಿಂದ ಉತ್ತರ ಕರ್ನಾಟಕ ಭಾಗಕ್ಕೆ ಇನ್ನಷ್ಟು ಶಕ್ತಿ ಬಂದಂತಾಗುತ್ತಾ ಸರ್? ನ್ಯಾಚುರಲ್. ಮೋದಿ ಬರ್ತಾರೆ ಅಂದ್ರೆ ಒಂಥರ ವೇವ್ ಬಂದಂಗೆ, ಅಲೆ ಬಂದಂಗೆ ಮೋದಿಯ ಹವಾ ಇದೆ ದೇಶದಲ್ಲಿ. ರಾಹುಲ್ ಬರ್ತಾರೆ ಅಂದ್ರೆ, ರಾಹುಲ್ ಗಾಂಧಿ ಬರ್ತಾನೆ ಅಂತಂದ್ರೆ ಸೋಲೋ ಕಡೆ ಬರ್ತಾರೆ ಅವರು. ರಾಹುಲ್ ಗಾಂಧಿ ಒಂಥರ ಸೋಲೋದು ಸಂಕೇತ, ಮೋದಿ ಗೆಲುವಿನ ಸಂಕೇತ. ಅದರಿಂದ ಮೋದಿ ಬರೋದ್ರಿಂದ ಜನ ಖುಷಿಯಿಂದ ಸಂತೋಷದಿಂದ ಮತದಾನ ಕೇಂದ್ರಕ್ಕೆ ಬಂದು ಮಾಡುವಂಥದ್ದಕ್ಕೆ ಒಂದು ಉರುಪನ್ನು ಕೊಡುವಂಥ, ಒಂದು ಶಕ್ತಿಯನ್ನು ಕೊಡುವಂಥ ಶಕ್ತಿ ಕೇಂದ್ರ, ಒಂಥರ ಶಕ್ತಿಮಾನ್. ಮೋದಿ ಅಂದ್ರೆ ಒಂಥರ ಶಕ್ತಿಮಾನ್. ಇವರು ರಾಹುಲ್ ಗಾಂಧಿ ವೆರಿ ವೀಕ್ ಇದು. ಅದರಿಂದ ನಮಗೆ ಜನಕ್ಕೆ ಶಕ್ತಿಮಾನ್ ಬೇಕೇ ಹೊರತು ವೀಕ್ ನಾಯಕರು ಬೇಕಾಗಿಲ್ಲ. ರಾಹುಲ್ ಗಾಂಧಿ ವೀಕ್ ನಾಯಕ ಅಂತ ಹೇಳ್ಬಿಟ್ಟು ಇಡೀ ಪ್ರಪಂಚಕ್ಕೆ ಗೊತ್ತು. ಉತ್ತರ ಪ್ರದೇಶದಲ್ಲಿ ನಿಂತು ಸೋತು ಸುಣ್ಣಾಗಿ ಈಗ ಕೇರಳ, ದಕ್ಷಿಣ ಭಾರತಕ್ಕೆ ಬಂದಿದ್ದಾರೆ. ಅಂತ ಒಬ್ಬ ವೀಕ್ ನಾಯಕನ್ನ ಕಟ್ಕೊಂಡು ಕಾಂಗ್ರೆಸ್ ಅವರು ಓದ್ತಾ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಾರ್ಟಿನೂ ದೇಶದಲ್ಲಿ ವೀಕ್ ಆಗೋಗ್ತದೆ. ಇವಾಗ ನೀವು ಹೇಳಿದ್ರಿ ರಾಹುಲ್ ಗಾಂಧಿ ವೀಕ್ ಅಂತ, ಬಟ್ ಸಿದ್ದರಾಮಯ್ಯ ಇವಾಗ ಉತ್ತರ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು ಪ್ರಧಾನಿ ಮೋದಿ PM ಮತ್ತು CM ಒಂದೇ ದಿನ ಒಂದೇ ಭಾಗದಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಸರ್, ಇದ್ರ ಬಗ್ಗೆ ಇದೇನು ದೇಶದ ಚುನಾವಣೆ, ಇಲ್ಲಿ ಸಿದ್ದರಾಮಯ್ಯಂದೇನು ಇಲ್ಲ. ಇಲ್ಲಿ ಸಿದ್ದರಾಮಯ್ಯಂದು ಕಿವಡೆ ಕಾಸು ಬೆಲೆನೂ ಇಲ್ಲ. ಯಾಕಂದ್ರೆ ಕಳೆದ 11 ತಿಂಗಳ ಆಡಳಿತದಲ್ಲಿ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗಿದೆ. ಮಾತೆತ್ತರೆ ಅವರು ಟಿಪ್ಪುನ ದೇವ್ರ ಥರ ಮಾತಾಡ್ತಾರೆ. ಮತ್ತು ಇಡೀ ಬಡ್ಜೆಟಲ್ಲೆಲ್ಲ ಮುಸಲ್ಮಾನರಿಗೆ ಅನುದಾನಗಳು ಯಥೇಚ್ಛವಾಗಿ ಕೊಟ್ಟಿದ್ದಾರೆ. ಅದರಿಂದ ಜನ ಇವ್ರನ್ನ ನಂಬಲ್ಲ, ಸಿದ್ದರಾಮಯ್ಯನ ಯಾರೂ ನಂಬಲ್ಲ. ಯಾಕಂದರೆ ಇವರು ಒಂದು ಮುಸಲ್ಮಾನಿಯ ಪಕ್ಷಪಾತಿ, ಹಿಂದೂಗಳನ್ನು ಕಡೆಗಣಿಸೋವಂಥದ್ದು, ಹಿಂದೂಗಳು ಕಗ್ಗೊಲೆ ಆದಾಗ ಅದ್ರ ಬಗ್ಗೆ ರಿಯಾಕ್ಷನ್ನೇ ಇಲ್ಲ. ಆ ದೃಷ್ಟಿಯಿಂದ ಸಿದ್ದರಾಮಯ್ಯನಿಗೆ 3 ನ್ಯಾಯ ಪೈಸದ ಬೆಲೆನೂ ಉತ್ತರ ಕರ್ನಾಟಕದಲ್ಲಿ ಏನು ಸಿಗೋದು ಒಂದೇ ಮೋದಿ ಮತ್ತು BJP. ನೋಡಿ, ಮೋದಿಯವ್ರ ಬಗ್ಗೆ ಅವರು ವಿಶ್ವ ನಾಯಕ. ವಿಶ್ವದಲ್ಲಿರುವಂಥ ಎಲ್ಲ ನಾಯಕರು, ಅಮೇರಿಕಾದ ಅಧ್ಯಕ್ಷ, ಲಂಡನ್ ನಮ್ಮ ಇಂಗ್ಲೆಂಡಿನ ಅಧ್ಯಕ್ಷರಿರ್ಬೋದು, ಜಪಾನ್ ಎಲ್ಲ ದೇಶದ ನಾಯಕರ ಒಂದು ನಾಯಕ ಇವತ್ತು ನರೇಂದ್ರ ಮೋದಿ. ಪ್ರಪಂಚದಲ್ಲೇ ಒಂದು ಒಳ್ಳೆ ಹೆಸರು ಮಾಡಿದ್ದಾರೆ ಅಂದರೆ ಅವರ ನಡವಳಿಕೆಯಿಂದ, ಅವರ ಮಾತುಗಳಿಂದ ಇವತ್ತು ವಿಶ್ವ ನಾಯಕ ಆಗಿದ್ದಾರೆ. ಸಿದ್ದರಾಮಯ್ಯ ಯಾವ ಸೀಮೆ ನಾಯಕ? ಸಿದ್ದರಾಮಯ್ಯ ಎಲೆಕ್ಷನ್ ನಿಂತು ಸೋತು ಸುಣ್ಣಾಗಿರೋರು. ಮೈಸೂರಲ್ಲಿ ನಿಂತು ಸೋಲ್ತಾರೆ, ಇನ್ನೊಂದು ಕಡೆ ನಿಂತರೂ ಸೋಲ್ತಾರೆ. ಸೊ ಅದು ಒಂದ್ಸರಿ 250 ಹೋಟೆಲ್ ಗೆದ್ದಿದ್ದಾರೆ. ಇಂಥ ಸೋಲೋ ಅಂತ ನಾಯಕ, ಜನ ಇಂಥ ನಾಯಕನ್ನ ಮೋದಿ ಹೆಂಗ್ ಮಾಡ್ತಾರೆ ಅನ್ನೋ ಹೇಳಕ್ಕೆ ನೈತಿಕ ಅಧಿಕಾರ ಸಿದ್ದರಾಮಯ್ಯನ್ಗೆ ಏನೂ ಇಲ್ಲ. ಸಿದ್ದರಾಮಯ್ಯ ಆಡಂಬರ, ಈ ಮುಸಲ್ಮಾನರ ಓಲೈಕೆ ಮಾಡುವಂಥದ್ದು. ಮುಸಲ್ಮಾನರ ಬಗ್ಗೆ 10,000 ಕೋಟಿ ಕೊಡ್ತೀನಿ ಅಂತಲ್ಲ, ನಿಂದು ರಾಜಕಾರಣ ಅಲ್ವ ನೀನು? ಯಾಕೆ ಹಿಂದೂ ಮುಸ್ಲಿಮರ ಬಗ್ಗೆ ಬೆಂಕಿ ಹಚ್ತೀರ? ಇನ್ನು ಎಲ್ಲರನ್ನು ಒಟ್ಟಿಗೆ ತಗೊಂಡೋಗ್ಬೇಕಲ್ಲ. ಅದು ಬದ್ಬಿಟ್ಟು ಮುಸ್ಲಿಂ ಮುಲ್ಲಾಗಳಿಗೆ 10,000 ಕೋಟಿ ಕೊಡ್ತೀನಿ ಅಂದೆಲ್ಲ ಹೇಳ್ಬೇಕಾಯ್ತು. ಹಿಂದೂ ದೇವಸ್ಥಾನಕ್ಕೆ 10,000 ಕೋಟಿ ಕೊಡ್ತೀನಿ, ನಿನ್ನ ಬಾಯಲ್ಲಿ ಬಂದೈತೆ ಎಂದನ? ನಿನ್ನ ಜನ್ಮದಲ್ಲಿ ಎಂದಾದರೂ 10,000 ಕೋಟಿ ಹಿಂದೂಗಳ ಪೂಜಾರಿಗೆ ಕೊಡ್ತೀನಿ ಅಂತ ಹೇಳಿದ್ಯಾ? ದೇವಸ್ಥಾನಕ್ಕೆ ಕೊಡ್ತೀನಿ ಅಂತ ಹೇಳಿದ್ಯಾ? ಒಂದಿನ ಹೇಳಿಲ್ಲ. ಮುಲ್ಲಾಗಳಿಗೆ ಕೊಡ್ತೀನಿ, ಮಸೀದಿಗೆ ಕೊಡ್ತೀನಿ, 10,000 ಕೋಟಿ ಕೊಡ್ತೀನಿ
ಅಂತ ಎಲ್ಲ ಹೇಳ್ತೀಯಲ್ಲ, ಅದೇ ರೀತಿ ಹಿಂದೂಗಳಿಗೆ ಹೇಳಕ್ಕೆ ನಿನ್ ಬಾಯಲ್ಲಿ ಏನಾಗಿತ್ತು? ಹೇಳಲ್ಲ ನೀನು ಮಾತ್ರ ಮುಸಲ್ಮಾನರ ಬಗ್ಗೆ ಮಾತಾಡ್ಬೋದು, ಮೋದಿ ಹಿಂದೂಗಳ ಬಗ್ಗೆ ಮಾತಾಡಬಾರ್ದು. ಬಟ್ ಅವರು ಪ್ರಧಾನಿ ಮೋದಿ ಅವರು ಹೋದಲ್ಲಿ ಬಂದಲ್ಲಿ ಸುಳ್ಳು ಹೇಳ್ತಾರೆ, ದ್ವೇಷದ ಭಾಷಣ ಮಾಡ್ತಾರೆ ಅಂತ ಇವತ್ತು ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರಧಾನಿ ಹುದ್ದೆಯ ಘನತೆಗೆ ಹಾಳು ಮಾಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ಅವರ ಆರೋಪ ಸರ್. ಅವ್ರು ಹಾಳು ಮಾಡ್ತಾ ಇದ್ದಾರೋ ಒಳ್ಳೇದ್ ಮಾಡ್ತಾ ಇದ್ದಾರೋ? ದೇಶದ ಜನ ಅವ್ರನ್ನ 2 ಸರಿ ಆಯ್ಕೆ ಮಾಡಿದ್ದಾರೆ. ನಿನ್ನೆಲ್ಲ ಆಯ್ಕೆ ಮಾಡಿದ್ದಾರೆ? ನೀನ್ ಯಾರೋ ಕಾಂಗ್ರೆಸ್ ಅಲ್ಲಿ ಯಾರೋ ಕಟ್ಟಿದ್ದು ಉತ್ತದಲ್ಲಿ ಬಂದು ಹಾವು ಸೇರ್ಗಂಡಂಗೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸೇರ್ಕೊಂಬಿಟ್ಟಿದ್ದೀರಾ ನೀವು ಒಬ್ಬ ಪಕ್ಷಾಂತರಿ. ಮೋದಿ ಜೀವನ ಪೂರ್ತಿ ಒಂದೇ ಪಾರ್ಟಿಯಲ್ಲಿದ್ದಾರೆ, ಇಡೀ ಜೀವನ ಪೂರ್ತಿ ಒಂದೇ ಕಮಲದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಯಾವ್ಯಾವ ಪಾರ್ಟಿ? ಎಲ್ಲಾ ಪಾರ್ಟಿನೂ ಆಗೋಗಿದೆ ಸಿದ್ದರಾಮಯ್ಯಂದು. ಮೋದಿ ಅವ್ರ ಬಗ್ಗೆ ಮಾತಾಡುವಂತ ನೈತಿಕ ಅಧಿಕಾರ ಸಿದ್ದರಾಮಯ್ಯನವ್ರಿಗಿಲ್ಲ. ಸರ್, ಇವತ್ತು ಇವರು ಜನಾರ್ದನ್ ರೆಡ್ಡಿ ಅವರು ಒಂದು ಮಾತನ್ನ ಹೇಳಿದ್ದಾರೆ ಮುಂಡ್ರಗಿನಲ್ಲಿ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾರಿಗೂ ದುಡ್ಡು ಕೊಡಲ್ಲ ಮತ್ತು ಯಾರ ಕಡೆನೂ ಪಡೆಯಲ್ಲ. ಹೈಕಮಾಂಡ್ಗೆ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ಬೇಕಾಗಿದೆ, ಅವ್ರು ಮಾಡಿದ್ರೆ ರಾಹುಲ್ ಗಾಂಧಿ ಕಾಯ್ತಾ ಇದ್ದಾರೆ ಅಂತ. ಇದ್ರ ಬಗ್ಗೆ ಸರ್ ನೋಡಿ, ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಇಬ್ಬರು ಒಬ್ಬರೊಬ್ರು ಕಾಲು ಎಳ್ಕೊಂತ ಇದ್ದಾರೆ. ಇವ್ರು ಮುಗ್ಸಕ್ ಅವ್ರು ಮುಗ್ಸಕ್ ಇವ್ರು. ಚೇರ್ ಖಾಲಿ ಇಲ್ಲ, ಖಾಲಿ ಮಾಡ್ಸಕ್ಕೆ DK ಶಿವಕುಮಾರ್ ಓದ್ತಾವ್ರೆ. ಚೇರಲ್ಲಿ ಕೂತ್ಕೊಳಕ್ಕೆ ಟವಲ್ ಹಾಕೊಂಡು ಸಿದ್ದರಾಮಯ್ಯ ಆಟ ಹಿಡಿತಾ ಇದ್ದಾನೆ. ಇದರಲ್ಲಿ ನಾಗರಿಕರಿಗೆ ತೊಂದರೆ ಆಗ್ತಾ ಇದೆ. ಯಾರು ಓಟ್ ಹಾಕಿದ್ದಾರೆ ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ, ಜನರ ಸಂಕಷ್ಟನ ಕೇಳೋದಿಲ್ಲ. ಇವರಿಬ್ಬರು ಅಧಿಕಾರಕ್ಕೋಸ್ಕರ ಕಿತ್ತಾಟ ಆಡ್ತಾ ಇದ್ದಾರೆ. ಈ ಸರ್ಕಾರ ಇವ್ರ ಕಿತ್ತಾಟದಲ್ಲಿ ಸರ್ಕಾರ ಬಿದ್ದು ಹೊರಟೋಗ್ತೈತೆ. ಅಂದ್ರೆ ಆಫ್ಟರ್ ಲೋಕಸಭೆ ಎಲೆಕ್ಷನ್ ರಾಜ್ಯದಲ್ಲಿ ಏನಾದ್ರೂ ಆಗುತ್ತಾ ಸರ್? ಹಾಗೆ ಆಗುತ್ತೆ. ಈಗ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಹೊಡೆದಾಟದಲ್ಲಿ ಅದೇನೋ ಕೂಸು ಬಡವ ಆಯ್ತಲ್ಲ, ಹಂಗ ಆಗ್ತಾ ಇದೆ ಕರ್ನಾಟಕದ ಸ್ಥಿತಿ. ಜನ ಇವತ್ತು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇವರಿಗೆ ಸರಿಯಾದಂತ ಬುದ್ಧಿಯನ್ನ ಕಲಿಸ್ತಾರೆ. ಸರ್, ಇವಾಗ ಮೊದಲ ಹಂತದ ಎಲೆಕ್ಷನ್ ಮುಗೀತು ಸರ್. 14 ಕ್ಷೇತ್ರಗಳ ಎಲೆಕ್ಷನ್ ಮುಗೀತು, ಮತದಾನ ಕೂಡ ಚೆನ್ನಾಗಾಗಿದೆ. ಈ 14 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಎಷ್ಟು ಸ್ಥಾನಗಳನ್ನ ಗೆಲ್ಬಹುದು ಸರ್? ನಾವು 12ಕ್ಕೂ ಹೆಚ್ಚು ಸ್ಥಾನಗಳನ್ನ ನಾವು ಗೆಲ್ಬಹುದು. 13-14 ಸ್ಥಾನಗಳನ್ನು ಗೆದ್ರೆ ಆಶ್ಚರ್ಯ ಪಡಂಗಿಲ್ಲ. ಹೆಚ್ಚು ಸ್ಥಾನವನ್ನ ಗೆಲ್ತೀರಿ. ಉತ್ತರ ಕರ್ನಾಟಕದಲ್ಲೂ ನಾವು 14 ಸ್ಥಾನವನ್ನು ಗೆಲ್ಲುವಂತ ಒಂದು ವಾತಾವರಣ ಉತ್ತರ ಕರ್ನಾಟಕ ಭಾಗದಲ್ಲೂ ಇದೆ. ಇದಿಷ್ಟು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ ಮಾತು. ಕ್ಯಾಮರಾ ಪರ್ಸನ್ ಪ್ರಾಣೇಶ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.